ರೈತ ಬಾಂಧವರೇ ನಮಸ್ಕಾರ. ನಮ್ಮ ಹತ್ತಿ ಹೊಲದಲ್ಲಿ ಒಬ್ಬ ಕಳ್ಳ ನುಗ್ಗಿದ್ದಾನೆ. ನಮಗೆ ಗೊತ್ತಿಲ್ದ ಹಾಗೆ ಸದ್ದಿಲ್ದೆ ನಮ್ಮ ಲಾಭವನ್ನೇ ತಿಂದು ಹಾಕ್ತಿದ್ದಾನೆ. ಬನ್ನಿ, ಇವತ್ತು ಆ ಗುಲಾಬಿ ಕಾಯಿಕೊರಕ ಯಾರು ಅಂತ ಗುರ್ತಿಡಿದು ಅದರ ಆಟವನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಹೊಲದಿಂದ ಓಡಿಸೋಕೆ ಸರಿಯಾದ ಯುದ್ಧತಂತ್ರವನ್ನ ಕಲಿಯೋಣ. ನೋಡಿ, ಒಂದ್ ಕಡೆ ನಾವು ವರ್ಷಪೂರ್ತಿ ಕಷ್ಟಪಟ್ಟು ಬೆಳೆಸಿದ ಹತ್ತಿಯ ಕನಸು, ಇನ್ನೊಂದ್ ಕಡೆ ಈ ಪುಟ್ಟ ಹುಳ ಮಾಡೋ ಅವಾಂತರ. ನೋಡೋಕ್ ಚಿಕ್ಕದಾಗಿದ್ರೂ ಇದು ನಮ್ಮ ಇಡೀ ವರ್ಷದ ಬೆವರು, ಶ್ರಮ ಮತ್ತು ಆದಾಯವನ್ನ ಹೇಗೆ ಸರ್ವನಾಶ ಮಾಡ್ಬಲ್ಲೋದು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಸರಿ, ಹಾಗಾದ್ರೆ ಮೊದಲನೇದಾಗಿ ನಮ್ಮ ಅಸಲಿ ಶತ್ರು ಯಾರು ಅಂತ ಸರಿಯಾಗಿ ತಿಳ್ಕೊಳ್ಳೋಣ. ಇವನೇ ನೋಡಿ, ಹತ್ತಿ ಬೆಳೆಯ ಭಯೋತ್ಪಾದಕ ಗುಲಾಬಿ ಕಾಯಿಕೊರಕ ಅಥವಾ ಪಿಂಕ್ ಬೋಲ್ವರ್ಮ್ ಅಂತನೂ ಕರೀತಾರೆ. ಒಂದ್ ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದ್ರ ಜೀವನದಲ್ಲಿ ಅತೀ ಅಪಾಯಕಾರಿ ಅಂದ್ರೆ ಅದರ ಮರಿ ಅಂದ್ರೆ ಲಾರ್ವಾ ಹಂತ. ಪತಂಗ ಅಲ್ಲ, ಮೊಟ್ಟೇನೂ ಅಲ್ಲ. ಈ ಗುಲಾಬಿ ಬಣ್ಣದ ಹುಳಾನೇ ನಮ್ಮ ಅಸ್ಲಿ ಶತ್ರು. ಇದೇ ನೇರವಾಗಿ ನಮ್ಮ ಹತ್ತಿಕಾಯಿಗಳ ಒಳಗೆ ನುಗ್ಗಿ ಎಲ್ಲವನ್ನೂ ಹಾಳು ಮಾಡೋದು. ಯಾವುದೇ ಯುದ್ಧ ಗೆಲ್ಲೋಕೆ ಶತ್ರುವಿನ ಜಾತಕನೇ ತಿಳ್ಕೋಬೇಕು ಅಲ್ವಾ? ಹಾಗೇನೆ ಈ ಹುಳನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದರ ಲೈಫ್ ಸೈಕಲ್ ಅಂದ್ರೆ ಜೀವನ ಚಕ್ರದ ಗುಟ್ಟನ್ನ ನಾವು ಮೊದಲು ಭೇದಿಸ್ಬೇಕು. ಆಗಲೇ ಅದರ ವೀಕ್ ಪಾಯಿಂಟ್ ಯಾವುದು ಅಂತ ಗೊತ್ತಾಗೋದು. ಇಲ್ಲಿ ನೋಡಿ, ಇದು ಆ ಹುಳದ ಕಂಪ್ಲೀಟ್ ಬಯೋಡೇಟಾ. ಒಂದು ಸೀಕ್ರೆಟ್ ಫೈಲ್ ಇದ್ದ ಹಾಗೆ. ಮೊಟ್ಟೆಯಿಂದ ಶುರುವಾಗಿ ಮತ್ತೆ ಪತಂಗ ಆಗೋಕೆ ಅದಕ್ಕೆ ಬೇಕಾಗಿರೋದು ಕೇವಲ 25-35 ದಿನ ಅಷ್ಟೇ. ಯೋಚನೆ ಮಾಡಿ ಎಷ್ಟು ಫಾಸ್ಟ್ ಆಗಿ ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಸರಿ, ಇದರ ಜೀವನದಲ್ಲಿ 4 ಸ್ಟೇಜ್ಗಳಿವೆ. ಫಸ್ಟು ಮೊಟ್ಟೆ. ಹೂವು ಕಾಯಿ ಮೇಲೆಲ್ಲ ಇಟ್ಟಿರುತ್ತೆ. 3-4 ದಿನದಲ್ಲೇ ಒಡೆದು ಮರಿ ಹೊರಬರುತ್ತೆ. ನೆಕ್ಸ್ಟ್ ಬರೋದೇ ನಮ್ಮ ಅಸ್ಲಿ ವಿಲನ್, ಲಾರ್ವಾ. ಸುಮಾರು 12-15 ದಿನ ಬರೀ ತಿನ್ನೋದೇ ಇದರ ಕೆಲ್ಸ. ಆಮೇಲೆ 3ನೇ ಸ್ಟೇಜ್, ಕೋಶ ಅಥವಾ ಪ್ಯೂಪಾ. ಇದು ಸೈಲೆಂಟ್ ಕಿಲ್ಲರ್ ಇದ್ದಾಗೆ, ಮಣ್ಣಲ್ಲೇ ಅವಿತ್ಕೊಂಡು ರೆಡಿಯಾಗತ್ತೆ. ಕೊನೆಗೆ 4ನೇ ಸ್ಟೇಜ್, ದೊಡ್ಡ ಪತಂಗ. ಇದ್ರ ಕೆಲ್ಸ ಏನ್ ಗೊತ್ತಾ? ಹಾರಾಡ್ಕೊಂಡ್ ಹೋಗಿ ಬೇರೆ ಕಡೆ ಮೊಟ್ಟೆ ಇಟ್ಟು ಈ ಸಮಸ್ಯೆಯನ್ನ ಇಡೀ ಹೊಲಕ್ಕೆ ಹಬ್ಸೋದು. ಈ 2 ಫೋಟೋಗಳನ್ನ ನೋಡಿದ್ರೆ ಸಾಕು, ಇಡೀ ಕಥೆ ಅರ್ಥವಾಗತ್ತೆ. ಒಂದ್ ಕಡೆ ಬೆಳೆ ಹಾಳು ಮಾಡುವ ವಿನಾಶಕ ಅಂದ್ರೆ ಲಾರ್ವಾ, ಇನ್ನೊಂದ್ ಕಡೆ ಈ ಸಮಸ್ಯೆರ್ನ ಎಲ್ಲೆಡೆ ಹರಡುವ ವಾಹಕ ಅಂದ್ರೆ ಪತಂಗ. ಈ ನಂಬರ್ ಮರಿಬೇಡಿ, 4-6. ಏನಿದು ಅಂದ್ರ ಒಂದೇ ವರ್ಷದಲ್ಲಿ ಈ ಹುಳ ಇಷ್ಟು ಜನರೇಷನ್ ಕಂಪ್ಲೀಟ್ ಮಾಡತ್ತೆ. ಅಂದ್ರೆ ಇವತ್ತು ಒಂದೇ ಒಂದು ಪತಂಗ ಇದ್ರೆ 1-2 ತಿಂಗಳಲ್ಲೇ ಇಡೀ ಹೊಲಾನೇ ತುಂಬಿ ಹೋಗುವಷ್ಟು ಹುಳಗಳು ರೆಡಿಯಾಗ್ಬಿಡ್ತವೆ. ನಾವು ಸ್ವಲ್ಪ ಯಾಮರಿದ್ರೂ ಕತೆ ಮುಗೀತು. ಓಕೆ, ಶತ್ರು ಯಾರು, ಅವನ ಸ್ಟ್ರೆಂತ್ ಏನು ಅಂತ ಗೊತ್ತಾಯ್ತು. ಈಗ ನಮ್ಮ ಹೊಲಕ್ಕೆ ಅವನು ಅಟ್ಯಾಕ್ ಮಾಡಿದಾನೆ ಅಂತ ಕಂಡುಹಿಡಿಯೋದು ಹೇಗೆ, ಅದರ ಲಕ್ಷಣಗಳೇನು ಅಂತ ನೋಡೋಣ. ಹೊಲದಲ್ಲಿ ಓಡಾಡುವಾಗ ಈ ಕೆಲವು ವಿಷಯಗಳನ್ನ ಗಮನಿಸಿ. ಹೂವುಗಳು ಯಾಕೋ ಪೂರ್ತಿ ಅರಳದೆ ಗುಲಾಬಿ ಮೊಗ್ಗಿಂತರ ಮುದುಡ್ಕೊಂಡಿದ್ಯಾ? ಕಾಯಿಗಳ ಮೇಲೆ ಪುಟ್ಟ ತೂತ್ ಕಾಣಿಸ್ತಿದ್ಯಾ? ಅದರ ಪಕ್ಕದಲ್ಲಿ ಹುಳದ ಹಿಕ್ಕೆ ಇದೆಯಾ? ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಕಾಯಿಗಳು ಉದುರಿ ಬೀಳ್ತಿದ್ಯಾ? ಇದೆಲ್ಲ ಗುಲಾಬಿ ಕಾಯಿಕೊರಕದ ಕೈವಾಡಿರಬಹುದು, ಹುಷಾರ್. ಇದು ನೋಡಿ, ಸಾಕ್ಷಿ ನಂಬರ್ 1. ಇದನ್ನ ಗುಲಾಬಿ ಹೂವು ಅಥವಾ ರೋಸೆಟೆಡ್ ಫ್ಲವರ್ ಅಂತ ಕರೀತಾರೆ. ಯಾಕೆ ಹೀಗಾಗತ್ತೆ ಅಂದ್ರೆ ಹುಳ ಹೂವಿನ ಒಳಗೆ ಸೇರ್ಕೊಂಡು ದಳಗಳನ್ನೆಲ್ಲ ಅಂಟಿಸ್ಬಿಡುತ್ತೆ. ಅದಕ್ಕೆ ಹೂವು ಅರಳೋದೇ ಇಲ್ಲ. ಇದು ದಾಳಿಯ ಮೊದಲ ಮತ್ತು ಸ್ಪಷ್ಟವಾದ ಸೂಚನೆ. ಈಗ ನೋಡಿ ಕಾಯಿಯೊಳಗಿನ ದೃಶ್ಯ. ಕಾಯಿನ ಸೀಳಿದ್ರೆ ಒಳಗಡೆ ಹುಳ ಹೇಗೆಲ್ಲ ದಾರಿ ಮಾಡ್ಕೊಂಡು ಹೋಗಿದೆ ಅಂತ. ಇದು ನಮ್ಮ ಹತ್ತಿ ಬೀಜ, ನಾರು ಎಲ್ಲವನ್ನೂ ತಿಂದು ಹಾಳು ಮಾಡುತ್ತೆ. ಕೊನೆಗೆ ಆಗೋದು ಇದೇ ನೋಡಿ, ಇಡೀ ಹತ್ತಿಯ ಕ್ವಾಲಿಟಿನೇ ಹಾಳಾಗತ್ತೆ. ನಾರೆಲ್ಲ ಬಣ್ಣ ಕಳೆದುಕೊಂಡು ಮಾರ್ಕೆಟ್ನಲ್ಲಿ ಕೇಳೋರೇ ಇರಲ್ಲ. ನಮ್ಮ ಕಷ್ಟಕ್ಕೆ ಬೆಲೆನೇ ಸಿಗಲ್ಲ. ನೇರವಾಗಿ ನಮ್ಮ ಜೇಬಿಗೆ ಕತ್ತರಿ. ಸರಿ, ಸಮಸ್ಯೆ ಏನು ಅಂತ ಗೊತ್ತಾಯ್ತು, ಲಕ್ಷಣಗಳು ಗೊತ್ತಾಯ್ತು. ಈಗ ಸುಮ್ನೆ ಕೂತ್ರೆ ಆಗಲ್ಲ, ಆಕ್ಷನ್ಗೆ ಇಳಿಯೋ ಟೈಮ್. ಇದನ್ನ ಕಂಟ್ರೋಲ್ ಮಾಡಕ್ಕೆ ನಮ್ಮ ಪ್ಲಾನ್ ಏನು ಅಂತ ನೋಡೋಣ. ಕೀಟನಾಶಕ ಹೊಡೆಯೋಕೆ ಮುಂಚೆ ಒಂದು ಮುಖ್ಯವಾದ ವಿಷಯ ತಿಳ್ಕೋಬೇಕು. ಅದೇನಂದ್ರೆ ETL ಅಂದ್ರೆ ಆರ್ಥಿಕ ಮಿತಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಹುಳಗಳ ಸಂಖ್ಯೆ ಜಾಸ್ತಿಯಾಗಿ ನಮಗೆ ನಷ್ಟ ಆಗೋಕೆ ಶುರುವಾಗುತ್ತೆ ಅನ್ನೋ ಡೇಂಜರ್ ಲೆವೆಲ್ ಇದು. ಈ ಲೆವೆಲ್ ತಲುಪಿದ ಮೇಲ್ನೇ ನಾವು ಕೀಟನಾಶಕ ಬಳಸ್ಬೇಕು, ಅದಕ್ಕಿಂತ ಮುಂಚೆ ಅಲ್ಲ. ಮೊದಲನೇ ಡೇಂಜರ್ ಸಿಗ್ನಲ್ 10%. ಅಂದ್ರೆ ನೀವು ಹೊಲದಲ್ಲಿ ಸುಮ್ನೆ 10 ಹೂವು ಅಥವಾ ಕಾಯಿಗಳನ್ನ ಪರೀಕ್ಷೆ ಮಾಡಿದಾಗ ಅದರಲ್ಲಿ 10 ಹಾನಿಯಾಗಿದ್ರೆ ಆಕ್ಷನ್ ತಗೊಳ್ಳೋಕೆ ಟೈಮ್ ಬಂತು ಅಂತ ಅರ್ಥ. ಎರಡನೇ ಡೇಂಜರ್ ಸಿಗ್ನಲ್ ನಂಬರ್ 8. ನಿಮ್ಮ ಹೊಲದಲ್ಲಿ ಹಾಕಿರೋ ಫೆರೋಮೋನ್ ಟ್ರ್ಯಾಪ್ ಅಥವಾ ಮೋಹಕ ಬಲೆಗಳನ್ನ ಚೆಕ್ ಮಾಡಿ. ಒಂದೊಂದು ಟ್ರ್ಯಾಪ್ನಲ್ಲೂ ಸರಾಸರಿ 8 ಪತಂಗಗಳು ಸಿಕ್ಕಿ ಹಾಕ್ಕೊಂಡಿದ್ರೆ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಅರ್ಥ. ತಕ್ಷಣ ಕಂಟ್ರೋಲ್ ಮಾಡ್ಲೇಬೇಕು.
ಹಾಗಾದ್ರೆ ನಮ್ಮ ಗೇಮ್ ಪ್ಲಾನ್ ಏನು? ಸಿಂಪಲ್, 2 ಸ್ಟೆಪ್. ಸ್ಟೆಪ್ 1, ಮಾನಿಟರಿಂಗ್. 1 ಎಕರೆಗೆ 5 ಮೋಹಕ ಬಲೆಗಳನ್ನ ಹಾಕಿ ಪತಂಗಗಳು ಎಷ್ಟು ಬೀಳುತ್ತಿವೆ ಅಂತ ಕಣ್ಣಿಡಿ. ಸ್ಟೆಪ್ 2, ಕಂಟ್ರೋಲ್. ಆ ಡೇಂಜರ್ ಲೆವೆಲ್ ತಲುಪಿದ ತಕ್ಷಣ ತಡಮಾಡದೆ ಶಿಫಾರಸು ಮಾಡಿದ ಕೀಟನಾಶಕವನ್ನ ಸ್ಪ್ರೇ ಮಾಡಿ. ಡೇಂಜರ್ ಲೆವೆಲ್ ತಲುಪಿದಾಗ ಇಮಾಮೆಕ್ಟಿನ್ ಬೆಂಜೋವೇಟ್, ಕ್ಲೋರನ್ಟ್ರಾನಿಲಿಪ್ರೋಲ್ ತರಹದ ಕೆಲವೊಂದು ಔಷಧಿಗಳನ್ನ ಬಳಸಬಹುದು. ಆದ್ರೆ ಒಂದ್ ಮಾತ್ ನೆನ್ಪಿರ್ಲಿ, ಯಾವಾಗ್ಲೂ ಒಂದೇ ಔಷಧಿ ಹೊಡಿಬೇಡಿ. ಅದರಿಂದ ಹುಳ್ಳಗಳಿಗೆ ಆ ಔಷಧಿ ಕೇಳದಾಗೆ ಆಗತ್ತೆ. ಅದಕ್ಕೆ ಬೇರೆ ಬೇರೆ ಔಷಧಿಗಳನ್ನ ಬದಲಾಯಿಸಿ ಬಳಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪ್ರೇ ಮಾಡೋ ಮೊದಲು ಒಮ್ಮೆ ನಿಮ್ಮ ಹತ್ತಿರದ ಕೃಷಿ ಅಧಿಕಾರಿಯನ್ನ ಕೇಳಿ ಸಲಹೆ ತಗೊಳ್ಳೋದು ತುಂಬಾನೇ ಒಳ್ಳೆದು. ಸರಿ, ಈಗ ಶತ್ರುವಿನ ಜಾತಕ, ಅವನ ಆಟದ ರೀತಿ ಎಲ್ಲನೂ ಗೊತ್ತಾಗಿದೆ. ಹಾಗಾದ್ರೆ ನಾಳೆ ನೀವು ಹೊಲಕ್ಕೆ ಹೋದಾಗ ಈ ಗುಲಾಬಿ ಕಾಯ್ಕೊರಕ ಬಂದಿದ್ಯಾ ಇಲ್ವಾ ಅಂತ ಕಂಡುಹಿಡಿಯೋಕೆ ಮೊಟ್ಟಮೊದಲು ಯಾವ ಲಕ್ಷಣವನ್ನ ಹುಡುಕ್ತೀರಿ? ಯೋಚ್ನೆ ಮಾಡಿ. ಯಾಕಂದ್ರೆ ಸಿದ್ಧತೆ ಇದ್ರೇನೇ ಯುದ್ಧದಲ್ಲಿ ಗೆಲ್ವು.